ಡಿಕೆ ಶಿವಕುಮಾರ್ ವಿರುದ್ಧ ಅಬ್ಬರಿಸ್ತಾ ಇದ್ದಂತಹ ಕೆಎನ್ ರಾಜಣ್ಣ ಏಕಾಏಕಿ ಸೈಲೆಂಟ್ ಆಗಿದ್ದಾರೆ. ದೆಹಲಿಗೆ ಡಿಕೆಶಿ ಹೋಗಿ ಬರ್ತಾ ಇದ್ದ ಹಾಗೆ ರಾಜಣ್ಣ ಸೈಲೆಂಟ್ ಮೋಡ್ನಲ್ಲಿದ್ದಾರೆ. ಕೆಎನ್ ರಾಜಣ್ಣ ಮೌನದ ಬಗ್ಗೆ ಕಾಂಗ್ರೆಸ್ನಲ್ಲಿ ಭಾರಿ ಗುಸುಗುಸು ಶುರುವಾಗಿದೆ. ಡಿಕೆಶಿ ಬದಲಿಸಿ ಅವಕಾಶ ಕೊಟ್ರೆ ಅಧ್ಯಕ್ಷ ಆಗ್ತೀನಿ ಅಂತ ಹೇಳಿದ್ರು ಕೆಎನ್ ರಾಜಣ್ಣ. ಸಚಿವ ರಾಜಣ್ಣ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆಗೆ ಡಿಕೆ ಸುರೇಶ್ ದೂರು ಕೂಡ ನೀಡಿದ್ರು. ನೀವು ವಾರ್ನಿಂಗ್ ಕೊಟ್ಟರು ಕೂಡ ಅವ್ರು ಮಾತನಾಡ್ತಾ ಇದ್ದಾರೆ ಅಂತ ಡಿಕೆ ಸುರೇಶ್ ಖರ್ಗೆ ಅವರಿಗೆ ದೂರು ಕೊಟ್ಟಿದ್ರು. ಸಚಿವ ರಾಜಣ್ಣಗೆ ಮತ್ತೊಮ್ಮೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಖರ್ಗೆ ಅವರ ವಾರ್ನಿಂಗ್ನ ನಂತರ ಸಚಿವ ಕೆಎನ್ ರಾಜಣ್ಣ ಫುಲ್ ಸೈಲೆಂಟ್ ಆಗಿದ್ದಾರೆ. ದೆಹಲಿಯಿಂದ ಬಂದ ಬಳಿಕ ಸಚಿವ ರಾಜಣ್ಣಗೆ ಡಿಸಿಎಂ ಕಾಲೆಳೆದಿದ್ದಾರೆ. ರಾಜಣ್ಣ ಮಾಧ್ಯಮಗಳ ಬಳಿ ಬದಲು ನನ್ನ ಹತ್ರ ಬಂದು ಮಾತಾಡ್ಲಿ, ರಾಜಣ್ಣಗೆ ನಾನು ಉತ್ತರ ಕೊಡ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದರು. ಡಿಕೆಶಿ ಅವರ ಮಾತಿಗೆ ಉತ್ತರ ಕೊಡದೆ ಸೈಲೆಂಟ್ ಆಗಿದ್ದಾರೆ ರಾಜಣ್ಣ. ದೆಹಲಿ ಭೇಟಿಯ ಬಳಿಕ ಸಿದ್ದು ಬಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಡ್ತಾ ಇದ್ದಾರೆ. ನಾನೇ ಲೀಡರ್, ನಂದೇ ಕೋಟೆ ಅಂತ ಅಬ್ಬರಿಸಿದ್ರು ಡಿಕೆ ಶಿವಕುಮಾರ್. ಡಿಕೆಶಿ ಅಬ್ಬರದ ಬಳಿಕ ಸತೀಶ್ ಜಾರಕಿಹೊಳಿ ಅವರನ್ನ ಡಿಕೆ ಸುರೇಶ್ ಭೇಟಿಯಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾಯಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಅದರ ಬೆನ್ನಲ್ಲೇ ಈಗ ನಿನ್ನೆ ಡಿಕೆ ಸುರೇಶ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ದಾರೆ. ಬಹಳ ಕುತೂಹಲವನ್ನ ಮೂಡಿಸಿದೆ ಈ ಭೇಟಿ. ದೆಹಲಿಯಲ್ಲಿ ಅಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ನಿಂದ ಬ್ರೇಕ್ ಬಿದ್ದಿದೆ. ದೆಹಲಿಯಿಂದ ಬರ್ತಾ ಇದ್ದ ಹಾಗೆ ಸಿದ್ದು ಬಣಕ್ಕೆ ಡಿಕೆ ಶಿವಕುಮಾರ್ ವಾರ್ನಿಂಗ್ ನೀಡಿದ್ರು. ನಾನೇ ಲೀಡರ್, ನಂದೇ ಕೋಟೆ ಅಂತ ಅಬ್ಬರಿಸಿದ್ರು. ಈಗ ಮುಂದಿನ ಚುನಾವಣೆಗೆ ನನ್ನದೇ ನಾಯಕತ್ವ ಅಂತಲೂ ಕೂಡ ಹೇಳಿದ್ರು ಡಿಕೆ ಶಿವಕುಮಾರ್. ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರನ್ನ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಈ ಉಭಯ ನಾಯಕರುಗಳ ಭೇಟಿ ರಾಜಕಾರಣದಲ್ಲಿ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ರಾಮನಗರ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಬೇಕಾಗಿತ್ತು. ಮಾನ್ಯ ಸಚಿವರನ್ನು ಭೇಟಿ ಮಾಡಿ ಮನವಿ ಮಾಡಿದ್ದೇನೆ. ಅವರು ರಾಜ್ಯದಲ್ಲಿ ನಮ್ಮ ನಾಯಕರಾಗಿದ್ದಾರೆ. ಸೊ ಹಾಗಾಗಿ ಅವರ ಭೇಟಿ ಅವಾಗ ಮಾಡ್ತಾ ಇರ್ತೀನಿ, ನನಗೇನು ಹೊಸದೇನಲ್ಲ. ಸೊ ಅದಕ್ಕೆ ವಿಶೇಷ ಅರ್ಥನೂ ಕೂಡ ಅವಶ್ಯಕತೆ ಇಲ್ಲ. ಇದು ಪಕ್ಷದ ಹಿರಿಯ ನಾಯಕರ ಜವಾಬ್ದಾರಿ. ಅವರ ಭೇಟಿ ಕೇವಲ ವೈಯಕ್ತಿಕವಾದಂಥದ್ದು ಮತ್ತು ನಮ್ಮ ನಾಯಕರನ್ನು ಭೇಟಿ ಮಾಡುವಂಥ ಅಭಿವೃದ್ಧಿ ಕೆಲಸಕ್ಕೆ ಸಂಬಂಧಪಟ್ಟಂಥದ್ದು. ಸೊ ಹಾಗಾಗಿ ಉಳಿದಂಥ ವಿಚಾರಗಳು ಪಕ್ಷ ಚರ್ಚೆ ಮಾಡ್ತದೆ, ನಾನಲ್ಲ. ಏನು ವಿಶೇಷ ಭೇಟಿ ಇಲ್ಲ, ಹೇಳಿದ್ರಲ್ಲ, ಅವರೇ ಹೇಳಿದ್ರಲ್ಲ, ವಿಶೇಷ ಏನಿಲ್ಲ. ಯಾಕಂದ್ರೆ ನಾವು ಸಚಿವರಿದ್ದೀರಿ, ಎಲ್ಲ ಮಂತ್ರಿಗಳು ಶಾಸಕರು ಬರ್ತಾನೆ ಇರ್ತಾರೆ ಅವರ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟಿಗೆ ಬಂದರೆ. ಮತ್ತು ಇದೇನು ಹೊಸದಲ್ಲ, ಡಿ.ಕೆ. ಸುರೇಶ್ ಅವರು ಬರೆದು ಸುಮಾರು ಸಾರಿ ಬಂದಿದ್ದಾರೆ, ಮುಂದೆ ಕೂಡ ಬರ್ತಾ ಇರ್ತಾರೆ. ಪಕ್ಷವನ್ನು ಒಟ್ಟುಗೂಡಿಸುವಂಥ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ? ಅದೇನು ಒಟ್ಟುಗೂಡಿಸಲ್ಲ, ಎಲ್ಲ ಒಟ್ಟಾಗಿದ್ದೀವಿ, ಒಟ್ಟುಗೂಡಿಸೋ ಅವಶ್ಯಕತೆ ಇಲ್ಲ. ಎಲ್ಲರೂ ಒಟ್ಟಾಗಿದ್ದೀವಿ. ಪಕ್ಷ ಕೆಲಸ ಕೊಟ್ಟಾಗೆಲ್ಲ ಒಟ್ಟಾಗಿ ಮಾಡ್ತೀವಿ, ಅದೇನು ಹೊಸದೇನಿಲ್ಲ, ಮಾಡ್ತಾನೆ ಇರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.